ಕರೆದಿರುವಂತದ್ದು. ಇದುವರೆಗೂ ಸಹ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಅನ್ನುವಂತಹ ಅಧಿಕೃತ ಘೋಷಣೆ ಆಗಿಲ್ಲ. ಹಾಗಾದ್ರೆ ಡಿ.ಕೆ. ನಾಳೆ ಸಿಎಂ ಅಂತ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗುತ್ತೆ ನೋಡಿ. ನಾಳೆ ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರೆ, ವರಿಷ್ಠರು ಬರ್ತಾರೆ, ಅಬ್ಸರ್ವರ್ಸ್ ಇರ್ತಾರೆ, ಎಲ್ಲ ಶಾಸಕರು ಇರ್ತಾರೆ, ಎಲ್ಲರೂ ಸೇರಿಕೊಂಡು ಒಮ್ಮತದ ತೀರ್ಮಾನ ಆಗ್ತದೆ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಅಂದ್ರೆ ಈ ಸಭೆಯಲ್ಲಿ ಹೈಕಮಾಂಡ್ ಏನ್ ನಿರ್ಧಾರ ಮಾಡುತ್ತೋ ಅದಕ್ಕೆ ಯಾವುದೇ ರೀತಿಯಾದಂತಹ ಗೊಂದಲಗಳಾಗಲ್ವಾ? ಯಾರು ಕೂಡ ವಿರೋಧ ಮಾಡಲ್ವಾ ಅಂತ ಈಗಾಗಲೇ ಎಲ್ಲರೂ ತಿಳಿಸಿದ್ದಾರೆ. ಈಗಾಗಲೇ ನಮ್ಮ ಪ್ರಮುಖ ನಾಯಕರುಗಳು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸರ್ ಅವರು, ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ವಿಷಯದ ಬಗ್ಗೆ ಈಗಾಗಲೇ ಅವರು ಹೇಳಿದ್ದಾರೆ. ಮತ್ತೆ ನಾವೆಲ್ಲರೂ ಅದಕ್ಕೆ ಎಲ್ಲ ಪಕ್ಷದ ಪ್ರತಿಯೊಬ್ಬರು ಏನು ತೀರ್ಮಾನ ಆಗ್ತದೆ ಅದಕ್ಕೆ ಬದ್ಧರಾಗಿದ್ದೇವೆ. ಸರ್, ಈ ಬಾರಿ ಕೆಲ ಹಿರಿಯ ಸಚಿವರಿಗೆ ಕೋಕ್ ಕೊಡಲಾಗುತ್ತೆ ಅನ್ನುವಂತಹ ವಿಚಾರ ಸಹ ಮುನ್ನೆಲೆಗೆ ಬರ್ತಾ ಇದೆ. ಸೊ ಹೀಗಾಗಿ ಇದ್ರ ಬಗ್ಗೆ ನಿಮ್ಮ ನಿಲುವೇನು? ನೋಡಿ, ಹಿರಿಯರು ಬೇಕು, ಯುವಕರು ಬೇಕು. ಹಿರಿಯರ ಅನುಭವ, ಅವರ ಮಾರ್ಗದರ್ಶನ ಮತ್ತು ಯುವಕರ ಉತ್ಸಾಹ, ಅವರ ಹೊಸ ಈ ಆಧುನಿಕ ಜಗತ್ತಿನಲ್ಲಿ ಇವತ್ತೇನು ಹೊಸ ಆಲೋಚನೆಗಳಿರ್ತವೆ ಅವೆಲ್ಲವನ್ನೂ ಸಮನ್ವಯವನ್ನು ಸಾಧಿಸಿಕೊಂಡು ಹೋಗಬೇಕಾದಂಥದ್ದು ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ವರಿಷ್ಠರು ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಉತ್ತಮವಾದಂತಹ ಒಂದು ಟೀಮ್ ಅನ್ನು ಕೊಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಸರ್, ಈಗಾಗಲೇ 4 ಜನ ಡಿಸಿಎಂ ಅನ್ನುವಂತಹ ವಿಚಾರ ಸಹ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ಒಂದು ಡಿಸಿಎಂ ಆಕಾಂಕ್ಷೆಯಲ್ಲಿ ನಿಮ್ಮ ಹೆಸರು ಸಹ ಇರುವಂತದ್ದು. ಇದ್ರ ಬಗ್ಗೆ ನೋಡೀಗ ವರಿಷ್ಠರು ಡಿಸಿಎಂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಖಚಿತವಾಗಿ ಏನೂ ಮಾಹಿತಿ ಇಲ್ಲ. ಆದರೆ ಇವತ್ತು ಅರಣ್ಯ ಇಲಾಖೆ ಸಚಿವನಾಗಿ ನಾನು ಅತ್ಯಂತ ಉತ್ತಮವಾಗಿ ಸೇವೆ ಮಾಡಿದ್ದೇನೆ. ಇವತ್ತು ಸುಮಾರು 3 ವರ್ಷಗಳವರೆಗೆ ಎಂದೂ ಆಗದ ರೀತಿಯಲ್ಲಿ ಬಹಳಷ್ಟು ಬದಲಾವಣೆ, ಪರಿವರ್ತನೆ ತಂದಿದ್ದೇವೆ. ಇವತ್ತು ಅನೇಕ ಸಾವಿರಾರು ಕೋಟಿ ರೂಪಾಯಿ ಅರಣ್ಯ ಒತ್ತುವರಿ ಆಗಿದ್ದಂಥದ್ದು ಭೂಮಿ ಮರುವಶಪಡಿಸಿಕೊಂಡಿದ್ದೇವೆ. 50,000 ಕೋಟಿ ರೂಪಾಯಿ ಏನು ಅರಣ್ಯದ ಬೆಲೆ ಬಾಳುವಂತಹ ಭೂಮಿ ಇದೆ, ಇದನ್ನು ಮರುವಶಪಡಿಸಿಕೊಳ್ಳಲಿಕ್ಕೆ ಕಾನೂನಿನ ಹೋರಾಟ ಮಾಡ್ತಾ ಇದ್ದೇವೆ. ಹೊಸ ವನ್ಯಜೀವಿ ಧಾಮಗಳ ಘೋಷಣೆ ಮಾಡಿದ್ದೇವೆ. ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಹೊಸ ಎಸ್ಒಪಿಗಳನ್ನು ರಚನೆ ಮಾಡಿ ಅದನ್ನು ಜಾರಿಗೆ ತಂದಿದ್ದೇವೆ. ಮಾನವ ಪ್ರಾಣಿ ಸಂಘರ್ಷ ತಡೆಗಟ್ಟಲಿಕ್ಕೆ ಹೊಸ ಇವತ್ತು ವಿಧಾನಗಳನ್ನು ಇವತ್ತು ಜಾರಿಗೆ ಮಾಡಿದ್ದೇವೆ. ಹೀಗಾಗಿ ಆ ಒಂದು ತೃಪ್ತಿ ನನಗಿದೆ. ಇನ್ನು ಹೆಚ್ಚಿನ ಜವಾಬ್ದಾರಿ ಕೊಟ್ಟರು ನಾನು ಅದನ್ನು ನಿಭಾಯಿಸುವಂತ ಒಂದು ವಿಶ್ವಾಸ ನನಗಿದೆ. ಅದೇ ರೀತಿಯಾಗಿ ನಿಮ್ಮ ಹೆಸರು ಜೊತೆ ಎಂ ಬಿ ಪಾಟೀಲ್ ಅವರ ಹೆಸರು ಸಹ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಎಂ ಬಿ ಪಾಟೀಲ್ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ನೀವು ಯಾವಾಗ ದೆಹಲಿ ನಾಯಕರನ್ನು ಭೇಟಿಯಾಗೋದು? ನೋಡಿ, ನನಗೆ ನಾಳೆ ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಬೆಂಗಳೂರಿನಲ್ಲಿ ಇರಬೇಕು ಅನ್ನೋಂಥ ಒಂದು ಸೂಚನೆ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಇದ್ದೇನೆ. ಮತ್ತೆ ದೆಹಲಿಗೆ ಆಹ್ವಾನ ಮಾಡಿದಾಗ ಹೋಗ್ತೇನೆ. ಶಾಸಕಾಂಗ ಪಕ್ಷದ ಸಭೆ ಮುಗಿದ ಮೇಲೆ ದೆಹಲಿಗೆ ಹೋಗಿ ವರಿಷ್ಠರಿಗೂ ಭೇಟಿ ಆಗ್ತೇನೆ. ಸರ್, ಈ ಒಂದು ಇಲಾಖೆಯಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ, ಅದೇ ರೀತಿಯಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ಅನ್ನುವಂಥದ್ದು ನೀವು ಹೇಳಿದ್ರಿ. ಸೊ ಹೀಗಾಗಿ ನಿಮ್ಮ ಒಂದು ಕಾರ್ಯವೈಖರಿಯನ್ನ ಹೈಕಮಾಂಡ್ ಗುರುತಿಸಿ ಡಿಸಿಎಂ ಹುದ್ದೆ ಕೊಡುತ್ತಾ ಅಂತ ನೋಡಿದ್ರೆ ನೀವೇ ಹೇಳಬೇಕು ಈ ವಿಷಯದ ಬಗ್ಗೆ. ನಾನೇನು ಸಾಧನೆ ಮಾಡಿದ್ದೇನೆ, ಏನು ಸೇವೆ ಮಾಡಿದ್ದೇನೆ ಅನ್ನುವಂಥದ್ದು ನಿಮಗೆ ಮಾಧ್ಯಮದವರಿಗೂ ಮಾಹಿತಿ ಇದೆ. ಹಿಂದೇನಾಗಿದೆ, ಇವತ್ತಾಗಿದೆ. ಹೈಕಮಾಂಡ್ಗೂ ಇದರ ಬಗ್ಗೆ ಮಾಹಿತಿ ಇರುತ್ತೆ. ಅವರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನಕ್ಕೆ ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ. ಇದಿಷ್ಟು ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.